ನನ್ ಕಂಡ್ರೆ ತುಂಬಾ ಏನಕ್ಕೆ ಇಷ್ಟ ಅಂದ್ರೆ ಅಣ್ಣಂಗೆ ಬಿಗ್ ಬಾಸ್ ಟೈಮಲ್ಲಿ ಕೋವಿಡ್ ಆಗುತ್ತೆ. ಹ್ಮ್ ಹ್ಮ್ ಹ್ಮ್. ಸ್ವಲ್ಪ ಒಂಥರ ಹಾಸ್ಪಿಟ್ಲಾಗ್ ಅಡ್ಮಿಟ್ ಮಾಡ್ಬೇಕು ಅದು ಇದು ಅಂತ ಎಲ್ಲ ಸಿಚುವೇಶನ್ ಬರುತ್ತೆ. ಸೊ ಯಾರು ಹೋಗಕ್ ರೆಡಿ ಇಲ್ಲ ಹ್ಮ್. ಅಣ್ಣನ್ ಜೊತೆ. ಸೊ ಅಣ್ಣನ್ ಜೊತೆ ಒಬ್ರು ಇರ್ಬೇಕು. ಅಣ್ಣ ನಾನ್ ಬರ್ತೀನಿ ಅಂತ ಹೇಳ್ದೆ ನಾನು. ಹ್ಮ್. ಹೌದಾ? ರೆಡಿ ಹೋಗೋಣ ಅಂದ್ಬಿಟ್ಟು ಹಾಸ್ಪಿಟ್ಲಲ್ಲೇ ಇದ್ಬಿಟ್ಟು ಚೆನ್ನಾಗ್ ನೋಡ್ಕೊಂಡು ಅವಾಗ ನನಗ್ ಕೋವಿಡ್ ಆಗಿಲ್ಲ. ಹ್ಮ್. ಅಣ್ಣಂಗೆ ಕೋವಿಡ್ ಆಯ್ತು. ಸೊ 1 ವೀಕ್ 10 ಡೇಸ್ ಚೆನ್ನಾಗ್ ನೋಡ್ಕೊಂಡು ಪಾಪ ನಿದ್ದೆನೆ ಮಾಡ್ತಾ ಇರ್ಲಿಲ್ಲ. ಹ್ಮ್. ಅಂದ್ರೆ ಭಯಕ್ಕೆ ಕೋವಿಡ್ ಏನು ಅಂತ ಗೊತ್ತಿಲ್ವಲ್ಲ. ಹೌದು. ಸೊ ಭಯಕ್ಕೆ ನಿದ್ದೆನೆ ಮಾಡ್ತಾ ಇರ್ಲಿಲ್ಲ ಪಾಪ. ಸೊ ಎಲ್ಲ ಮಸಾಜ್ ಎಲ್ಲ ಮಾಡಿ ಚೆನ್ನಾಗ್ ನೋಡ್ಕೊಂಡು ಹಿ ರಿಕವರ್ಡ್ ವೆಲ್ ಅಂಡ್ ನಾವ್ ಬಂದ್ವಿ ಮನೆಗೆ. ಸೊ ಅದೊಂದು ವಿಷಯಕ್ಕೆ ಅಮ್ಮಂಗೆ ತುಂಬಾ ನನ್ ಮೇಲೆ ಪ್ರೀತಿ ಜಾಸ್ತಿ. ಎವ್ರಿ ಡೇ ಕಾಲ್ ಮಾಡಿ ಕೇಳೋರು, "ಅಣ್ಣ ಹೆಂಗಿದ್ದಾರೆ? ಅಣ್ಣ ಹೆಂಗಿದ್ದಾರೆ? ಬರ್ಲಾ ನಾನು?" ಇಲ್ಲ ಹ್ಮ್. ಅಮ್ಮ ಆರಾಮಾಗಿರಿ, ನಾನು ನೋಡ್ಕೊಂತಾ ಇದೀನಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ. ಈವನ್ ಅಕ್ಕನೂ ಕಾಲ್ ಮಾಡೋರು ಹೈದರಾಬಾದಿಂದ. ಹ್ಮ್. ಬರ್ಲೇನೋ ನಾನು ಅದು ಇದು ಅಂತ. ಹ್ಮ್. ಬೇಡ ಅಕ್ಕ ಆರಾಮಾಗಿರಿ, ನಾನು ನೋಡ್ಕೊಂತೀನಿ ಅದು ಇದು ಅನ್ಕೊಂಡು ನಾನು ಹೇಳ್ಬಿಟ್ಟು ಎಲ್ಲಾರ್ಗೂ ಸಮಾಧಾನ ಮಾಡ್ತಿದ್ದೆ. ಸೊ ಅದೊಂದು ವಿಷಯಕ್ಕೆ ದೀಪು ಜೊತೆ ಕಷ್ಟದ ಟೈಮಲ್ಲಿ ಇದ್ನಲ್ಲ ಇವನು ಅಂದ್ಬಿಟ್ಟು ಹ್ಮ್. ನಾನು ಹೇಳಿದ್ನಲ್ಲ ಗರ್ಲ್ ಫ್ರೆಂಡ್, ಹೆಂಡತಿ, ಅದು ಅಣ್ಣ ನನಗೆ ಟ್ರೀಟ್ ಮಾಡೋದು. ಮನೆಯವರೆಲ್ಲ ಮನೆ ಮಗ ತರ ಟ್ರೀಟ್ ಮಾಡ್ತಾರೆ ನಂಗೆ.